ನಮಸ್ಕಾರ, ನಾನು ಮಂಜುನಾಥ್ ಕಮತ್. ನಾನೀಗ ಬಂಟಕಲ್ಲಿನ ಆಲ್ಫ್ರೆಡ್ ವಿನ್ಸೆಂಟ್ ಮೋನಿಸ್ ಅವರ ಇಂದ್ರಪ್ರಸ್ಥದಲ್ಲಿದ್ದೇನೆ. ಅವರದೊಂದು 20-25 ಸೆನ್ಸಿನ ಈ ಒಂದು ಜಾಗದಲ್ಲಿ 2,500 ಗಿಡಗಳನ್ನು ನೆಟ್ಟಿರೋದು. ಇದು ನಮ್ಮ ಮಿಯಾವಾಕಿ ಫಾರೆಸ್ಟ್ ಎನ್ನುವಂತಹ ಒಂದು ಕಲ್ಪನೆಯಲ್ಲಿ ಅವರು ಮಾಡಿರುವಂತದ್ದು. ಅಂದ್ರೆ ಈಗ ಒಂದು 20-25 ಅಥವಾ ಒಂದು ಅರ್ಧ ಎಕರೆ ಜಾಗದಲ್ಲಿ 2,500 ಗಿಡಗಳು ಒಟ್ಟಿಗೆ ಬೆಳೆಯುವಂತಹ ಒಂದು ದಟ್ಟ ಕಾಡು ಆಗುವಂತಹ ಒಂದು ಕಲ್ಪನೆ. ಸೊ ತಮ್ಮ ಈ ಸ್ವಂತ ಜಾಗದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಬಿಲ್ಡಿಂಗ್ ಅನ್ನು ಕಟ್ಬೋದು, ರಸ್ತೆಗೆ ಹತ್ರದಲ್ಲೇ ಇರುವಂತಹ ಜಾಗ ಕೂಡ. ಆದ್ರೆ ಅದು ಯಾವುದನ್ನು ಕೂಡ ಮಾಡದೆ ಸೊ ತಾನೊಂದು ಕಾಡು ಬೆಳೆಸಬೇಕು ಎನ್ನುವಂತಹ ಒಂದು ಕಲ್ಪನೆಯಲ್ಲಿ, ಆಸೆಯಲ್ಲಿ ಈ ಮಿಯಾವಾಕಿ ಫಾರೆಸ್ಟ್, ಅದಕ್ಕೆ ಅವರು ಇಟ್ಟ ಹೆಸರು ಇಂದ್ರಪ್ರಸ್ಥ. ಅದೇ ರೀತಿಯಾಗಿ ಸ್ವಲ್ಪ ಮುಂದೆ ಇನ್ನೊಂದು ಕಾಡನ್ನು ಬೆಳೆಸ್ತಾ ಇದ್ದಾರೆ, ಅದು ದಂಡಕಾರಣ್ಯ ಅಂತ. ಸೊ ಇವರ ಸ್ನೇಹಿತರು, ಯುವ ಸ್ನೇಹಿತರು ಸುಭಾಷ್ ನಾಯ್ಕರು ನಮ್ ಜೊತೆಗಿದ್ದಾರೆ. ಸೊ ಅವರೇ ನನಗೆ ಇವರ ಪರಿಚಯ ಮಾಡಿಸಿ ಹಿಂದೊಮ್ಮೆ ಕರ್ಕೊಂಡು ಬಂದದ್ದು ಕೂಡ. ಬನ್ನಿ ಇವತ್ತು ಇವರಿಬ್ಬರ ಜೊತೆಗೆ ಮಾತಾಡೋಣ. ಇಲ್ಲಿ ಇರುವಂತಹ ಒಂದು 2,500 ಗಿಡಗಳಲ್ಲಿ ಒಂದು 21 ವೆರೈಟಿಯ ಸಸ್ಯಗಳಿವೆ ಅಂತೆ. ಯಾವುದೆಲ್ಲ ಇದೆ, ಇದರ ಮಹತ್ವ ಏನು, ಇದು ಬೆಳಿಲಿಕ್ಕೆ ಎಷ್ಟು ಸಮಯ ಬೇಕು ಎನ್ನುವಂಥದ್ದೆಲ್ಲವನ್ನು ಕೂಡ ಇವರಿಬ್ಬರ ಹತ್ರ ಮಾತಾಡಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಇದೊಂದು ಪ್ರೇರಣೆ ಅಂದ್ರೆ ನನ್ನ ಹೆಂಡತಿಯ ಮನೆ, ಅದರ ಎದುರೇ ಪಿಲಾರ್ ಖಾನ ಕಾಡು ಉಂಟು ಕರ್ನಾಲ್ನಲ್ಲಿ. ಈಗ ನಾವು ಬೆಳ್ಮಣ್ಣಿಂದ ಈಗ ಕಾಡು ಸಿಗುತ್ತಲ್ಲ, ಬಳಿ ನನಗೆ ಒಂದು ಆಸೆ ಇತ್ತು, ನಂಗೆ ಮಿನಿ ಪಿಲಾರ್ ಖಾನ ಕಾಡು ಮಾಡ್ಬೇಕು. ಮಿನಿ ಹೌದು, ಹಾಗೆ ಮಾಡ್ಬೇಕು. ಯಾಕಂದ್ರೆ ಇನ್ನು ಫ್ಯೂಚರ್ ನಲ್ಲಿ ಗೊತ್ತಿಲ್ಲ. ಅದ್ ನಾನೊಂದು 2-3-4 ವರ್ಷ ಮೊದಲು ಹೇಳಿದ್ದೆ, ಟ್ರೈ ಮಾಡ್ತಾ ಇದ್ದೆ. ಆದ್ರೆ ನಾನು ಲಾಸ್ಟ್ ಇಯರ್ ಬಂದಾಗ ಜೂನ್ 22ಕ್ಕೆ ಇಲ್ಲಿ ಪ್ಲಾಂಟಿಂಗ್ ಮಾಡಿದ್ವಿ. ಈಗ 9 ತಿಂಗಳಲ್ಲಿ, ಈಗ ಆಲ್ಮೋಸ್ಟ್ 9 ತಿಂಗಳಾಯ್ತು. ಒಂದು 2 ವರ್ಷ ನಾವು ನೀರು ಹಾಕ್ಬೇಕಲ್ವ ಸರ್, ಕೇರಿಂಗ್ ಮಾಡ್ಬೇಕು. ಯಾಕಂದ್ರೆ ನಾವು ಮೇಂಟೈನ್ ಮಾಡ್ಬೇಕು. ಮತ್ತೆ ಇಲ್ಲಿ ಎಂತ ಹಕ್ಕಿಗಳು ಬರ್ತವೆ, ಮೈಗ್ರೇಟೆಡ್ ಬರ್ಡ್ಸ್ ಬರ್ತವೆ. ಇಲ್ಲಿ ಎಲ್ಲಿಂದ ಬರ್ತವೆ, ಅವರು ಹಕ್ಕಿಗಳದ್ದು ಏನು ಉಂಟಲ್ವ, ಅವರು ಒಂದು 2-3 ವರ್ಷ ಸರ್ವೆ ಮಾಡ್ತವೆ ಹಕ್ಕಿಗಳು ಎಲ್ಲಿಂದ ಬರುದು. ಒಂದು ಜಾಗದಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಆದ್ರೆ ಅವು ಮತ್ತೆ ಅಲ್ಲಿ ಅವರದಿಂತ ವರ್ಷಕ್ಕೊಮ್ಮೆ ಬಂದು ಮೈಗ್ರೇಷನ್ ವಲಸೆ ಬಂದು ಇಲ್ಲಿ ಇದು ಮಾಡಿ, ಅಂದ್ರೆ ಇಲ್ಲಿ ಬಂದು ಮೊಟ್ಟೆ ಎಲ್ಲ ಇಟ್ಟು ಮತ್ತೆ ಹೋಗುದು. ಪ್ರತಿ ವರ್ಷ ಬರ್ತವೆ. ಮತ್ತೆ ಇದೆ ನಮಗೆ ಈಗ ಕುಂಟಲ ಗಿಡ ಕಾಣ್ಲಿಕ್ಕೆ ಸಿಗುತ್ತೆ ಸರ್. ಇಲ್ಲಿ ಯಾವುದೆಲ್ಲ ಗಿಡಗಳನ್ನ ನೆಟ್ಟಿದ್ದೀರಿ ಅನ್ನೋದನ್ನ ಹೇಳ್ಬೋದಾ? ಕೆಲವು ಒಂದು ಹೇಳ್ತೇನೆ. ಕೆಲವು ಮಹಾಗನಿ ಉಂಟು ನೋಡಿ, ಇದು ಮಹಾಗನಿ, ಇದು ಮಹಾಗನಿ ಮರ, ಇದು ಮಾವು, ಇದು ಕುಂಟಲ, ಹೌದು, ಇದು ಒಂಟೆ ಹುಳಿ. ಇಲ್ಲಿಂದ ಇದು ರಾಮಫಲ, ಇದು ನೀಲಂ, ಕೈಬೇವು. ಆಮೇಲೆ ಇದು ಹೆಬ್ಬಲಸು, ಇದು ಬೋಗಿ, ಕಿರಾಲ ಬೋಗಿ, ಇದು ಬೌದ್ಧ ಮರ, ಹೌದು. ಇದು ಜೋಗಿ ಹಣ್ಣು, ಬಿಳಿ ಕುಂಟಲ್ ಬರ್ದು, ಬಿಳಿ ಬಣ್ಣದ ಕಾಯಿ ಆಗುತ್ತೆ. ಇದು ನೇರಳೆ, ಇದು ಮಾವು, ಅದು ನೇರಳೆ. ಇದು ನೆಲ್ಲಿ, ಕುಂಟಲ್, ನೆಲ್ಲಿ ಗಿಡ ಇದೆ, ಕುಂಟಲ್ ಬಂದು. ಇದು ಹೊನ್ನೆದ ಮರ ಅಂತ ಹೇಳ್ತೇವಲ್ಲ, ಅದರ ಮರ. ಇವಾಗ ಇದರದ ಮರವೇ ಇಲ್ಲ. ಇದರ ಮರ, ಹೆಚ್ಚಿನ ಮರ ಬೇಕಂತ ಹೇಳಿದ್ರೆ ನಾವು ಮಟ್ಟು ಸೈಡ್ ಹೋಗ್ಬೇಕು, ಅಲ್ಲಿ ಹೊನ್ನೆ ಮರ ಇದೆ. ಈ ಹೆಚ್ಚಾಗಿ ಕತ್ತಿಗೆ ಹಿಡಿ ಹಾಕ್ಲಿಕ್ಕೆ, ಮತ್ತೆ ಮುಂಚೆ ಎಲ್ಲ ಎಣ್ಣೆ ತೆಗಿಲಿಕ್ಕೆ, ನಂಜೆ ಆದ್ರೆ ಕಾಲಿಗೆ ನನ್ನ ಅಜ್ಜಿ ಅವರು ಹಚ್ಚದಿದ್ರು. ಏತ ಮಾಡ್ಲಿಕ್ಕೆ, ನೊಗ ಮಾಡ್ಲಿಕ್ಕೆ ಹೆಚ್ಚಾಗಿ ಈ ಮರವೇ ಬೇಕು. ಇದು ಬೋಗಿ, ಇದು ಒಂದು ಹೂವಿನ ಗಿಡ, ಇದು ನೆಲ್ಲಿಕಾಯಿ. ಸೊ ಈಗ ಒಂದು 20-21 ವೆರೈಟಿ ರಿಪೀಟ್ ನೆಟ್ಟಿರೋದಲ್ವಾ? ಹೌದು. ಅದಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಅದು 1 ಸ್ಕ್ವೇರ್ ಮೀಟರ್ ನಲ್ಲಿ 3-4 ಗಿಡ ನಡ್ಬೇಕು. ಅದು ಒಂದೇ ಲೆಕ್ಕದಲ್ಲಿ ಅಲ್ಲ, ಬೇರೆ ಬೇರೆ ಗಿಡಗಳನ್ನು ಬೇರೆ ಬೇರೆ ಇದು ವೆರೈಟಿ ಮಿಕ್ಸ್ ಮಾಡಿ ನಡ್ಬೇಕು. ಮತ್ತೆ ಮಲ್ಚಿಂಗ್ ಏನ್ ಮಾಡಬಾರ್ದು, ಅಂದ್ರೆ ಮಲ್ಚಿಂಗ್ ಅಲ್ಲ, ಪ್ರೂನಿಂಗ್ ಮಾಡಬಾರ್ದು. ಗೆಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಇದರಲ್ಲಿ. ಇದು ನೋಡಿ, ಇದು ನ್ಯಾಚುರಲ್ ಆಗಿ ಬೆಳೆದಿದೆ, ಇದು ಬೇಕು, ಇದನ್ನು ತೆಗಿಲಿಕ್ಕಿಲ್ಲ. ಕಮ್ಯುನಿಸ್ಟ್ ಅಂತ ಹೇಳ್ತೇವಲ್ಲ ನಾವು, ಅದು ತೆಗಿಬೇಕಾಗ್ತದೆ. ಒಂದು 2 ವರ್ಷ ತೆಗಿಬೇಕು. ಈ ಅಕೇಶಿಯಾ ಮತ್ತೆ ಮ್ಯಾಂಜಿಯಂ ಬಂದದ್ದು ನಮ್ಗೆ ಶಾಪ್ ಆಗಿ ಬಂದಿದೆ ಇಂಡಿಯಾಕ್ಕೆ. ಇದು ನೇರಳೆ, ಇದು ಒಂಟೆ ಪುಲಿ, ಎಸಳು ಪುಳಿ, ಅದರ ಗಿಡ. ಮತ್ತೆ ಇದುವರೆಗೆ ನಾನು ಕುಂಟಲ ಗಿಡ ತಂದು ನೆಟ್ಟದೆ ನೋಡಿಲ್ಲ, ಇದೇ ನೋಡಿರುವಂತದ್ದು ಕುಂಟಲ ಗಿಡ. ಅದೆಲ್ಲ ನಿಜವಾಗಿ ಗುಡ್ಡದಲ್ಲಿ ಆಗುವಂತದ್ದು. ಹಕ್ಕಿಗಳೆಲ್ಲ ಹಣ್ಣು ತಿಂದು ಅದೇ ಹಾಕಿ ಅದು ಆಗುವಂತದ್ದು. ಆದ್ರೆ ಕುಂಟಲ ಗಿಡ ನೆಡುದಂದ್ರೆ ಇದು ಫಸ್ಟ್ ನಾನು ನಟ್ಟಿದ್ದೇನೆ. ಕರಂಡೆ ಕೂಡ ನೆಟ್ಟಿದ್ದಾರೆ. ಕರಂಡೆ ಹುಳಿ ಸಪೋರ್ಟ್ ಸಿಕ್ಕಿದ್ದು ನನ್ನ ತಮ್ಮ ಮಗ. ಪ್ರಕೃತಿಯೊಂದಿಗೆ ಜೀವನ. ಅದೇ, ಯಾಕಂದ್ರೆ ಅವನಿಗೂ ಎಲ್ಲಿ ಹೋಗ್ಬೋದು, ಅವನ ಎಜುಕೇಶನ್ ಮತ್ತೆ ನಾಲೆಜ್ ಪ್ರಕಾರ. ಆದ್ರೆ ಅವನು ನನಗೆ ಒಂದು ಸಪೋರ್ಟ್ ಕೊಟ್ಟು ಇದೆಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾನೆ ಅಂದ್ರೆ
ನನಗೆ ದೇವರದೊಂದು ಆಶೀರ್ವಾದ ಉಂಟಂತ ನಾನು ಅಂದಾಜು ಮಾಡೋದು. ಈಗ ಅವರಿಗಿಬ್ಬರಿಗೆ ವಯಸ್ಸಿನ ಅಂತರ ಒಂದು 30 ವರ್ಷ ಜಾಸ್ತಿ. 30 ವರ್ಷ. 30 ಅವ್ರಿಗೆ 62, ನಂಗೆ 31. 31 ವರ್ಷ. ಅವರಿಬ್ಬರ ಸ್ನೇಹ ಅದು ಕೂಡ ಹಸಿರು ಸ್ನೇಹ. ಹಸಿರು. ಇದು ಮಾಡುವ ಕೆಲವರು ನನಗೆ ಹೇಳ್ತಾರೆ ಎಂತಕ್ಕೆ ಮಾಡ್ತಾನೆ ಹಾಗೆ ಅಂತ. ನೋಡಿ ಇದು ಪೇರಳೆದ್ದು, ಇಲ್ಲಿ ಪೇರಳೆ ಆಗ್ತದೆ, ಅದು ಮಂಗಗಳು ಪಕ್ಷಿಗಳು ತಿಂತವೆ. ಇಲ್ಲೆಲ್ಲ ಕಾಡು ಪಕ್ಷಿಗಳು ಪ್ರಾಣಿಗಳು ಹಕ್ಕಿಗಳೆಲ್ಲ ಬರ್ತವೆ. ಅವರಿಗೆ ನಾನು ಓಪನ್ ಇನ್ವಿಟೇಷನ್. ಹಾವುಗಳು ಬರ್ತವೆ, ಕೆಲವು ಹೇಳ್ತಾರೆ ಹಾವು ಬರ್ತದೆ, ನಾಗರವು ಬರ್ತದೆ, ಅದು ಬರ್ತದೆ, ಬರ್ಲಿ, ಅವರ ಜಾಗ ಅಲ್ವಾ. ಎಲ್ಲ ಕಡೆ ಎನ್ಕರೇಜ್ಮೆಂಟ್ ಮಾಡಿ ಜಾಗ ಮಾರಿ ಉಂಟಲ್ಲ, ಅವರಿಗೆ ಜಾಗ ಇಲ್ಲ.